ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ತಂದೆಯಾದ ದೇವರಿಗೆ ನಮ್ಮ ಪ್ರಾಣ, ಆತ್ಮ, ಶರೀರದ ಮೂಲಕ ಎಲ್ಲ ಮಹಿಮೆ ಆತನಿಗೆ ಸಲ್ಲಲಿ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ತಂದೆಯಾದ ದೇವರು ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾರ್ಥನಾಗಿದ್ದಾನೆ. ಹಲ್ಲೆಲೂಯಾ. ನನ್ನನ್ನು ನಿಮ್ಮನ್ನು ನಾವು ಜೀವಿಸುವಂತೆ ಮಾಡಿ, ನಮ್ಮ ತಂದೆಯಾದ ದೇವರ ಮಾತನ್ನು ನಾವು ಶ್ರದ್ಧೆಯಿಂದ ಕೇಳುವಂತೆ, ಆ ಮಾತನ್ನು ನಮ್ಮ ಹೃದಯ ಎಂಬ ಆಲಯ ಎಂಬ ಭಂಡಾರದಲ್ಲಿ ನಾವು ಅದನ್ನು ಶೇಖರಿಸಿಕೊಳ್ಳುವಂತೆ, ಆ ಹೃದಯ ಎಂಬ ಭಂಡಾರದಲ್ಲಿ ಆ ವಾಕ್ಯಕ್ಕನುಸಾರವಾಗಿ ದೇವರ ಆತ್ಮನು ಮಾತನಾಡಿದ ಒಂದೊಂದು ಮಾತಿಗೆ ನಾವು ವಿಧೇಯರಾಗಿ ನಡೆಯುವಂತ ಆ ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆ ಕೃಪೆಯನ್ನು ಕೊಟ್ಟಂತ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ, ನಮ್ಮ ಜೀವಿತದಲ್ಲಿ ಫಸ್ಟ್ ಪ್ರಯಾರಿಟಿ, ಮೊದಲ ಸ್ಥಾನವನ್ನು ನಮ್ಮ ದೇವರಾದ ಕರ್ತನಿಗೆ ನಾವು ಕೊಡುವಾಗ ನಮ್ಮ ಜೀವಿತದಲ್ಲಿ ನಾವು ಇದ್ದಂತೆ ಇರಲ್ಲ ರೀ. ಪರಿಸ್ಥಿತಿ ಏನು ನಮಗೆ ಅನೇಕ ರೀತಿಯಲ್ಲಿ ವಿರೋಧವಾಗಿ ಇರ್ಬೋದು. ಕಷ್ಟ, ಸಂಕಟ, ಹಿಂಸೆ, ವೇದನೆ, ಶೋಧ ಏನೇ ಇರ್ಬೋದು. ಆದರೂ ಅದರ ಮಧ್ಯದಲ್ಲಿ ನಮ್ಮನ್ನು ಉತ್ತಮವಾಗಿ ನೆನೆಸಿಕೊಂಡ ನಮ್ಮ ಜನರೇ ನಮ್ಮೊಂದಿಗೆ, ಸ್ನೇಹಿತರಾಗಲಿ, ತಂದೆ ತಾಯಿ ಯಾರು ಕೂಡ ನಮ್ಮೊಂದಿಗೆ ಇಲ್ಲದೆ ಇರ್ಬೋದು. ಆದರೆ ನಿನ್ನ ಕಷ್ಟದ ಪರಿಸ್ಥಿತಿಯ ಮಧ್ಯದಲ್ಲಿ, ನಾನು ನೀನು ಹಾದು ಹೋಗುವಂತ ದಾರಿಯ ಮಧ್ಯದಲ್ಲಿ ನನ್ನ ತಂದೆಯಾದ ದೇವರು, ನಿಮ್ಮ ತಂದೆಯಾದ ದೇವರು ನನ್ನನ್ನು ನಿಮ್ಮನ್ನು ಕೈ ಹಿಡಿದು ನಡೆಸೋನಾಗಿದ್ದಾನೆ. ಲೋಕವು ನನ್ನನ್ನು ತಳ್ಳಿದಾಗ ನೀನೋ ನನ್ನನ್ನು ಸೆಳೆದುಕೊಂಡಿದೆ ಎಂಬುದಾಗಿ. ಪ್ರಿಯ ದೇವ ಜನರೇ, ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂತ ವೇಳೆಯಲ್ಲಿ 12 ವರ್ಷದಿಂದ ರಕ್ತ ಕುಸುಮ ರೋಗಿ ಇದ್ಲು. ಅವಳ ಹತ್ರ ಎಲ್ಲ ಇರುವಾಗ ಎಲ್ಲ ಜನರು ಅವಳು, ಕೊನೆಯದಾಗಿ ಅವಳ ರೋಗ, ಆ ರಕ್ತ ಕುಸುಮ ರೋಗ ಅವಳಲ್ಲಿ ಉಂಟಾಗುವಂತ ವೇಳೆಯಲ್ಲಿ, ಆ ಶಾಪದ ಬಾಧೆ ಅವಳ ಜೀವಿತದಲ್ಲಿ ಬಂದಂತ ವೇಳೆಯಲ್ಲಿ ಮನೆಯವರು ಹೊರಗೆ ಹಾಕಿದ್ರು, ಸಮಾಜ ಅವಳನ್ನು ಹೊರಗೆ ಹಾಕಿದ್ರು, ಸಭೆ ಅವಳನ್ನು ಹೊರಗೆ ಹಾಕಿದ್ರು, ಸ್ನೇಹಿತರು ಅವಳನ್ನು ಹೊರಗೆ ಹಾಕಿದ್ರು, ಅಣ್ಣ ತಮ್ಮಂದಿರು ಹೊರಗೆ ಹಾಕಿದ್ರು, ತಂದೆ ತಾಯಿ ಹೊರಗೆ ಹಾಕಿದ್ರು ರೀ. ಆದರೆ ಅವಳು ಕೊನೆಯದಾಗಿ ಬಂದಂದು ಯೇಸುವಿನ ಬಳಿಗೆ. ಎಲ್ಲರೂ ತಳ್ಳಿ ಬಿಟ್ಟಂತ ವೇಳೆಯಲ್ಲಿ ಯೇಸು, ಹಲ್ಲೆಲೂಯಾ, ಎಲ್ಲರೂ ಅವಳನ್ನು ಸ್ತ್ರೀ 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 ಎಂಬುದಾಗಿ, ಆದರೆ ಯೇಸುವಿನ ಬಳಿಗೆ ಬಂದಂತ ವೇಳೆಯಲ್ಲಿ ಯೇಸು ಸ್ವಾಮಿ ಹೇಳಿದನು, ಮಗಳೇ. ಎಂಥ ಒಂದು ಭಾಗ್ಯ ಪ್ರಿಯ ದೇವಜನರೇ. ಇಂಥ ಭಾಗ್ಯವನ್ನು, ಇಂಥ ಪ್ರೀತಿಯನ್ನು ತೋರಿಸಿದಂತ, ಇಂಥ ಪ್ರೀತಿಯನ್ನು ಕೊಟ್ಟು ನಮ್ಮನ್ನು ನಡೆಸ್ತಿರುವಂತ, ಇಂಥ ಪ್ರೀತಿಯಲ್ಲಿ ನಿನ್ನ ಹಸ್ತವನ್ನು ಕೈ ಹಿಡಿದು ನಡೆಸ್ತಿರುವಂತ ಆ ಪರಲೋಕದ ತಂದೆಯಾದ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಇನ್ನೆಷ್ಟಾಗಿ ನಾವು ಆರಾಧಿಸಿ ಕೊಂಡಾಡ್ಬೇಕ್ರಿ. ಅದು ಲೋಕ ನಮ್ಮನ್ನು ತಳ್ಳುವಂತ ಸಮಯ, ಆದರೆ ದೇವರ ಹಸ್ತ ನನ್ನನ್ನು ನಿಮ್ಮನ್ನು ಕೈ ಹಿಡಿಯುವಂತ ಸಮಯ ರೀ. ಪ್ರಿಯ ದೇವಜನರೇ, ಒಂದು ಸೀಕ್ರೆಟ್ ಹೇಳ್ತೀನಿ. ಎಷ್ಟು ನೀವು ದೇವರಿಗೆ ವಿಧೇಯರಾಗಿ ನೀವು ನಡೀತೀರಾ, ಎಷ್ಟು ವಾಕ್ಯವನ್ನು ಆತ್ಮಪೂರ್ವಕವಾಗಿ ನೀವು ಕೇಳಿಕೊಂಡು ಆ ವಾಕ್ಯಕ್ಕನುಸಾರವಾಗಿ ನೀವು ನಡೀತೀರಾ, ನಿಮ್ಮ ಜೀವಿತದಲ್ಲಿ ಜಯದ ಮೇಲೆ ಜಯ, ಆಶೀರ್ವಾದದ ಮೇಲೆ ಆಶೀರ್ವಾದ, ವಾಗ್ದಾನಗಳು ಎಲ್ಲವೂ ಕೂಡ ನೆರವೇರುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಮೊದಲ ಸ್ಥಾನವನ್ನು, ಫಸ್ಟ್ ಪ್ರಯಾರಿಟಿ ನಿಮ್ಮ ಜೀವಿತದಲ್ಲಿ ಪ್ರಿಯರೇ ದೇವರಾದ ಕರ್ತನಿಗೆ ಕೊಡಿ. ಅದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ದೇವರ ಆತ್ಮನು ನನ್ನೊಂದಿಗೂ ನಿಮ್ಮೊಂದಿಗೂ ಕೇಳುವಂತ ಪ್ರತಿಯೊಂದೊಂದು ಕಿವಿಗಳಲ್ಲಿಯೂ ದೇವರ ಆತ್ಮನು ಮಾತನಾಡುವಂತ ಮಾತುಗಳನ್ನು ಶ್ರದ್ಧೆಯಿಂದ ಕೇಳುವ. ಇಂದಿನ ದಿನದಲ್ಲಿ ದೇವರಾದ ಕರ್ತನ ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕಿರುವಂತ ದೇವರ, ಅಂದರೆ ಪರಲೋಕದ ವಾಕ್ಯ, ಮತ್ತಾಯನು ಬರೆದ ಸುವಾರ್ತೆ 6ನೇ ಸಂಧಿ 11ನೇ ವಚನವನ್ನು ನಾವು ಧ್ಯಾನ ಮಾಡುವ ಪ್ರಿಯರೇ. ಈ ವಾಕ್ಯ ಪ್ರತಿ ಒಬ್ಬೊಬ್ಬರಿಗೆ ಚಿರಪರಿಚಿತವಾಗಿದೆ. ಆದರೆ ಈ ವಾಕ್ಯದಲ್ಲಿ ಇರುವಂತ ಮರ್ಮ, ಈ ರೆವಲ್ಯೂಷನ್ ಯಾರಿಗೂ ಗೊತ್ತಿಲ್ಲ. ನಾವು ಬಾಯಿ ಪಾಠವಾಗಿ ಶಾಲೆಯಲ್ಲಿ ಕಲ್ತಂತ ಪಾಠವನ್ನು ಹೇಗೆ ಹೇಳ್ತೀವ ಅದೇ ರೀತಿಯಾಗಿ ಈ ವಾಕ್ಯವನ್ನು ಕೂಡ ನಾವು ಹೇಳ್ತೀವಿ. ಆದರೆ ಇದರ ಆಳಕ್ಕೆ ನಾವು ಹೋಗ್ತಾ ಇಲ್ಲ. ಇವತ್ತು ಆ ಆಳಕ್ಕೆ ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ನಡೆಸಲಿಕ್ಕಿದ್ದಾನೆ. ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ಪ್ರೈಸ್ ದಿ ಲಾರ್ಡ್. ಬರೀ ಒಂದು ಸಣ್ಣ ವಾಕ್ಯ,
ನನ್ನ ವಾಕ್ಯ, ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ಇದೇನು ದೊಡ್ಡ ಸಂಗತಿ? ಇದೇನು ದೊಡ್ಡ ಸಂಗತಿ? ನಾವು ಯಾವಾಗಲೂ ಆಹಾರ ತಿನ್ನುವುದಿಲ್ವಾ? ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ಅದೇ ವಾಕ್ಯ ಕೀರ್ತನೆಗಳು 127ನೇ ಸಂಧಿ 2ನೇ ವಚನವನ್ನು ಓದಿ. ಕೀರ್ತನೆ 127:2 ಇದಕ್ಕೆ ಕನೆಕ್ಟ್ ಆಗಿರುವಂತ ವಾಕ್ಯ. 120 ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಪ್ರಿಯ ದೇವಜನರೇ, ಇವತ್ತು ಆಹಾರದ ವಿಚಾರದಲ್ಲಿ ದೇವರಾದ ಕರ್ತನು ಮಾತನಾಡ್ತಿದ್ದಾನೆ. ಈ ಆಹಾರ ಇವತ್ತಿನ ದಿನದಲ್ಲಿ ನಾವು ನೆನೆಸಬಹುದು. ಇವತ್ತಿನ ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ಒಬ್ಬೊಬ್ಬರು, ಈಗ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ನೀವು ಯಾವ ಹೋಟೆಲ್ಗಳಿಗೆ ಹೋಗಲಿಲ್ಲ, ಯಾವ ಸ್ಥಳಗಳಿಗೆ ಹೋಗಲಿಲ್ಲ. ಒಂದು ಆಹಾರ ರುಚಿಕರವಾದ, ಯಾರದೇ ಅಲ್ಲಿ ಒಳ್ಳೆ ರುಚಿ, ಎಂಥ ಟೇಸ್ಟ್, ಒಂದು ಚಿಕನ್ ಮಾಡ್ತಾರೆ, ಒಂದು ಮಟನ್ ಮಾಡ್ತಾರೆ, ಹಲೋ, ಒಂದು ಮೀನ್ ಫಿಶ್ ಫ್ರೈ, ಒಂದು ಫಿಶ್ ಪದಾರ್ಥವನ್ನು ಮಾಡ್ತಾರೆ. ಎಂಥ ಒಂದು ಟೇಸ್ಟ್, ಆ ಟೇಸ್ಟ್ ಎಲ್ಲಿ ಕೂಡ ಸಿಗುವುದಿಲ್ಲ ಎಂಬುದಾಗಿ. ಆಗ ಜನರು ಒಬ್ಬರಿಂದ ಒಬ್ಬರು ಆ ಮಾತನ್ನು ಕೇಳಿ ಆ ಪ್ಲೇಸಿಗೆ ಹೋಗ್ತಾರೆ. ಯಾಕೆ? ಅವರು ಆ ಟೇಸ್ಟ್ ನೋಡಿದ್ದಾರೆ, ಆ ಟೇಸ್ಟನ್ನು ನಾನು ಕೂಡ ನೋಡಬೇಕು. ಹೇಳಿದೆ ಸಾಧ್ಯ ಅಲ್ಲ, ಅದನ್ನು ನಾನು ಕೂಡ ನೋಡ್ಬೇಕು. ಆ ಟೇಸ್ಟನ್ನು ನಾನು ಕೂಡ ಇತರಿಗೆ ಹೇಳಬೇಕು, ಇತರು ಕೂಡ ಆ ಟೇಸ್ಟನ್ನು ನೋಡ್ಬೇಕೆಂಬುದಾಗಿ ಏನ್ ಮಾಡ್ತೀವಿ ಎಲ್ಲ ಕಡೆಗಳಿಗೆ. ಹೌದಾ? ಎಂಥ ಒಂದು ರುಚಿ ಪದಾರ್ಥ, ಎಂಥ ರುಚಿಯಾದ ಊಟ, ಎಂಥ ರುಚಿಯಾದ ತಿಂಡಿ. ಹಲೋ, ಇವತ್ತು ಮನುಷ್ಯನು ಬಯಸುವಂಥದ್ದು ಎಲ್ಲ ಶಾರೀರಿಕವಾದ ಸಂಗತಿಗಳನ್ನು, ಎಲ್ಲ ಲೋಕಕ್ಕೆ ಸಂಬಂಧವಾದಂಥ ಈ ಸಂಗತಿಗಳನ್ನೇ ಬಯಸುತ್ತಾ ಈ ಲೋಕದ ಸಂಗತಿಗಳಿಗೋಸ್ಕರವಾಗಿ ಎಲ್ಲಿಂದ ಎಲ್ಲಿಗೋ ಪ್ರಯಾಣ ಮಾಡ್ತಾನೆ, ಎಲ್ಲಿಂದ ಎಲ್ಲಿಗೋ ಬೇಕಿದ್ರೆ ಹೋಗ್ತಾನೆ. ಯಾರೊಬ್ಬರು ಏನು ಹೇಳಿದೆ, ಒಂದು ಊರನ್ನು ಬಿಟ್ಟು ಇನ್ನೊಂದು ಊರು ಹೇಳಿದ್ರು ಕೂಡ ಆ ರುಚಿಯಾದ ಪದಾರ್ಥವನ್ನು, ಆ ರುಚಿಯಾದ ತಿಂಡಿಯನ್ನು, ಆ ರುಚಿಯಾದ ಆಹಾರವನ್ನು ತೆಗೆದುಕೊಳ್ಳಿಕ್ಕೆ ಬೇಕಾಗಿ ಎಷ್ಟು ಹಣವನ್ನು ವ್ಯಯ ಮಾಡಿದಾದರೂ ಕೂಡ ಆ ಸ್ಥಳಕ್ಕೆ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಆ ಟೇಸ್ಟ್ ನೋಡಲೇಬೇಕು, ಇವತ್ತು ಆ ರುಚಿ ನೋಡಲೇಬೇಕು. ನಾನು ರುಚಿ ನೋಡುವುದು ಮಾತ್ರ ಅಲ್ಲದ, ನನ್ನ ಮನೆಯವರು ಕೂಡ ರುಚಿ ನೋಡಬೇಕು. ನಂತರ ನಾನು ಇತರಿಗೂ ಕೂಡ ಹೇಳಬೇಕು, ಅವರು ಕೂಡ ನೋಡಬೇಕು. ಹಲ್ಲೆಲೂಯಾ. ಇವತ್ತು ಲೋಕ ಸಂಬಂಧವಾದ ಆಹಾರ. ಇಲ್ಲಿ ಕೀರ್ತನೆ 127ನೇ ಸಂಧಿ ಹೇಳ್ತದೆ, 2ನೇ ವಚನ ಹೇಳ್ತದೆ, ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ. ಪ್ರಿಯ ದೇವ ಜನರೇ, ಇವತ್ತು ಜನರು ಲೋಕದ ರೀತಿಯಲ್ಲಿ, ಲೋಕದ ಸಂಬಂಧವಾಗಿ ಎಷ್ಟು ಬ್ಯುಸಿಯಾಗಿ ಹೋಗಿದ್ದಾರೆ, ಎಷ್ಟು ಬ್ಯುಸಿಯಾಗಿ ಹೋಗಿದ್ದಾರೆ ಎಂಬುದಾಗಿ ಹೇಳುವುದಾದ್ರೆ, ಎಷ್ಟು ಮಧ್ಯರಾತ್ರಿ ಅದು ತೊಂದರೆ ಇಲ್ಲ, ಆ ಸಮಯವನ್ನು ಲೋಕ ಸಂಬಂಧವಾಗಿ ಅವರ ಜೀವಿತಕ್ಕೆ ಅದನ್ನು ಅಳವಡಿಸಿಕೊಂಡು ಅದನ್ನು ನಡೆಸಿಕೊಂಡು ಹೋಗ್ತಾರೆ. ಇಲ್ಲಿ ಪ್ರಿಯರೇ, ಇಲ್ಲಿ ದೇವರಾದ ಕರ್ತನು ಈ ಆಹಾರದ ಬಗ್ಗೆ ಮಾತನಾಡಿರುವುದಾದರೆ, ನಮ್ಮ ಶಾರೀರಿಕವಾದ ರೀತಿಯಲ್ಲಿ ನಮ್ಮ ನಾಶವಾಗಿ ಆ ಶರೀರ ಅಳಿದು ಹೋಗುವಂತ ಈ ಶರೀರದ ಆಹಾರವನ್ನು ದೇವರಾದ ಕರ್ತನು ಮಾತನಾಡಿಲ್ಲ. ಇಲ್ಲಿ ನಿನ್ನ ಆತ್ಮ ನಾಶವಾಗಿ ಹೋಗಬಾರ್ದೆಂಬುದಾಗಿ ದೇವರ ವಾಕ್ಯವೆಂಬ ಆಹಾರದ ವಿಚಾರದಲ್ಲಿ ದೇವರು ಮಾತನಾಡಿದ್ದಾನೆ. ಇವತ್ತು ನಾವು ಎಷ್ಟಾಗಿ ನಾವು ಗಮನ ಕೊಡ್ತಾ ಇದ್ದೀವಿ ಈ ಆಹಾರದ ಬಗ್ಗೆ? ಇವತ್ತು ನಮ್ಮ ದೇವರಾದ ಕರ್ತನು, ಪ್ರಿಯ ದೇವ ಜನರೇ, ಆರೋಗ್ಯ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ, ಎಲ್ಲ ಆಶೀರ್ವಾದದಿಂದ ನಡೆಸಿದ್ದಾನೆ. ಇವತ್ತು ಶರೀರ ಸಂಬಂಧವಾದಂಥ, ಲೋಕ ಸಂಬಂಧವಾದಂಥ ಎಲ್ಲ ಆಹಾರಕ್ಕೋಸ್ಕರವಾಗಿ ಇನ್ನು ಎಷ್ಟೋ ಜನರು ಡ್ರಿಂಕ್ಸಿನ ವಿಚಾರದಲ್ಲಿ, ಹೌದಲ್ವಾ? ಇವತ್ತು ಆ ಡ್ರಿಂಕ್ಸ್ ಕುಡಿಯೋರ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ ಎಷ್ಟೆಷ್ಟು ಕ್ರಾಯದವರು ಕುಡಿತಾರೆ ಎಂಬುದಾಗಿ. ಅವ್ರು ಹೆಮ್ಮೆ ಪಡ್ತಾರೆ, ಅದನ್ನು ಹೇಳ್ತಾರೆ, ನಾನು ಇಷ್ಟಿಷ್ಟು ಸಾವಿರದು, ಇನ್ನು ಕೆಲವು ಲಕ್ಷದ ಮೇಲೆ ಕೂಡ ಇದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.
ಇವತ್ತು ಎಷ್ಟು ಲಕ್ಷದ ನೀನು ತಿಂತೀಯ, ಎಷ್ಟು ಲಕ್ಷದ ಮಾಲಿನ ನೀನು ಕುಡಿತೀಯ, ಅದು ನಿನ್ನ ದೇಹದಲ್ಲಿ ಉಳಿತದ? ಅದು ನಿನ್ನ ದೇಹಕ್ಕೆ ಆರೋಗ್ಯವನ್ನು ಕೊಡ್ತದ? ಇವತ್ತು ಶರೀರವನ್ನು ಹಾಳು ಮಾಡುವಂತ, ಜೀವಿತವನ್ನು ನಾಶ ಮಾಡುವಂತ ಲೋಕ ಸಂಬಂಧವಾದ ಸಂಗತಿಗಳಿಗೆ ಇವತ್ತು ಜನರು ಎಷ್ಟು ಸಮಯವನ್ನು ವ್ಯರ್ಥ ಮಾಡ್ತಿದ್ದಾರೆ. ಬೇಕಿದ್ರೆ ಮಧ್ಯರಾತ್ರಿಯಲ್ಲಿ ಕೂಡ ಅದಕ್ಕೋಸ್ಕರ ಸಮಯವನ್ನು ಕಳೆಯುವವರು ಎಷ್ಟೋ ಜನ ಇದ್ದಾರೆ. ಆ ಟೇಸ್ಟಿನ ಆಹಾರಕ್ಕೋಸ್ಕರ ಇವತ್ತು ಆ ಸಮಯವನ್ನು ಕಳೀತಿದ್ದಾರೆ. ಆ ಮಧ್ಯರಾತ್ರಿಯಲ್ಲಿ ತಿನ್ನದ್ದು ಬೆಳಗಿನ ಜಾವದಲ್ಲಿ ಉಳಿಯುವುದಿಲ್ಲ ರೀ. ಈ ಶರೀರದಿಂದ ಅದು ಹೊರಗೆ ಹೋಗ್ತದೆ. ಅದು ಆ ಶರೀರಕ್ಕೆ ಬಲವನ್ನು ಕೊಡುವುದಿಲ್ಲ, ಶರೀರವನ್ನು ಆಶೀರ್ವದಿಸುವುದಿಲ್ಲ, ನಿನ್ನ ಜೀವಿತವನ್ನು ಅದು ನಡೆಸುವುದಿಲ್ಲ. ಪ್ರಿಯರೇ, ನಿನ್ನ ಜೀವಿತವನ್ನು ಶುದ್ಧೀಕರಿಸುವಂಥದ್ದು, ನಿನ್ನ ಜೀವಿತವನ್ನು ಕ್ರಮಪಡಿಸುವಂಥದ್ದು ದೇವರ ವಾಕ್ಯ. ಇವತ್ತು ದೇವರ ವಾಕ್ಯಕ್ಕೆ ಎಷ್ಟು ಸಮಯವನ್ನು ಕೊಡ್ತಿದ್ದೀರಿ? ಇವತ್ತಿನ ದಿನದಲ್ಲಿ ಮಲಾಕಿ 3:10 ಹೇಳ್ತದೆ, ನನ್ನ ಆಲಯವು ಆಹಾರ ಶೂನ್ಯವಾಗಿದೆ, ಆಹಾರ ಶೂನ್ಯವಾಗಿದೆ, ನೀವು ಕದ್ದುಕೊಳ್ತಿದ್ದೀರಿ ಎಂಬುದಾಗಿ. ಇಲ್ಲಿ ದೇವರ ವಾಕ್ಯ ಯಾವುದನ್ನು ಕದ್ದುಕೊಳ್ತಾ ಇದ್ದೀರಿ? ಇವತ್ತು ದಶಮ ಭಾಗ ಎಂಬುದಾಗಿ ಹೇಳಿದ ಕೂಡಲೇ ಇವತ್ತು ಹಣ 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 ಹಣ. ಈ ಹಣ ಅಲ್ಲರಿ, ಇವತ್ತು ದೇವರಾದ ಕರ್ತನಿಗೆ ನೀನು ಕೊಡುವಂತ ಸಮಯ, ದೇವರ ಆತ್ಮನು ನಿನ್ನೊಂದಿಗೆ ಮಾತನಾಡಿಕಿರುವಂತ ಸಮಯ. ಆ ಸಮಯವನ್ನೇ ಇವತ್ತು ಕದ್ದುಕೊಳ್ತಾ ಇದ್ದೀರಾ. ದೇವರಿಗಾಗಿ 24 ತಾಸಿದೆ. ಈ 24 ತಾಸಲ್ಲಿ ಎಷ್ಟು ಸಮಯವನ್ನು ದೇವರಿಗಾಗಿ ಕೊಡ್ತಾ ಇದ್ದೀರಿ? ಅದಕ್ಕೆ ಇಲ್ಲಿ 127ನೇ ಕೀರ್ತನೆ 2ನೇ ವಚನದಲ್ಲಿ ಹೇಳ್ತದೆ, ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ ಟೆನ್ಷನ್, ನಿದ್ದೆ ಬೀಳುವುದಿಲ್ಲ, ಹೊತ್ತು ಮೀರಿ ಮಲಗುವವರೇ, ತಿಂದು ಎಲ್ಲ ತಿಂದು ಏನಾಗಿದೆ, ಗಂಟೆ 8 ಆದರೂ 10 ಆದರೂ ಕೂಡ ಏಳಿಕೆ ಮನಸ್ಸಿಲ್ಲ. ಪ್ರಿಯ ದೇವ ಜನರೇ, ಶರೀರ ಸೋತು ಹೋಗಿದೆ. ಇವತ್ತು ನಿಮ್ಮ ಆತ್ಮ ಎಷ್ಟು ಸೋತು ಹೋಗ್ತಾ ಇದೆ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡಿದ್ದೀರಾ? ಇವತ್ತು ಲೋಕದ ಎಲ್ಲ ಆಶೆ ಇಚ್ಛೆಗಳಿಗೆ ಇವತ್ತು ಒಳಗಾಗಿ ಹೋಗಿದ್ದೀರಾ? ಇವತ್ತು ದೇವರಾದ ಕರ್ತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ತನ್ನ ಸೇವೆಗೆ ಎಂಬುದಾಗಿ ಆರಿಸಿಕೊಂಡಿದ್ದಾನೆ. ಇವತ್ತಿನ ದಿನದಲ್ಲಿ ಇವತ್ತು ದೇವರ ವಾಕ್ಯವನ್ನು ಕೇಳಲಿಕ್ಕೆ, ದೇವರಿಗೆ ಸಮಯವನ್ನು ಕೊಡಲಿಕ್ಕೆ ನೀವು ಎಷ್ಟು ಆತುರ ಪಡ್ತಾ ಇದ್ದೀರಾ? ಎಷ್ಟು ಆಸಕ್ತಿಯಿಂದ ದೇವರ ಬಳಿಗೆ ನೀವು ಬರ್ತಿದ್ದೀರಾ? ಪ್ರಿಯ ದೇವ ಜನರೇ, ಇಲ್ಲಿ ಮೋಶೆ ವಿಚಾರದಲ್ಲಿ ದೇವರಾದ ಕರ್ತನು ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಒಂದು ಸ್ನೇಹಿತರೊಂದಿಗೆ ನಾವು ಹೇಗೆ ಮಾತನಾಡ್ತೇವೋ ಅದೇ ರೀತಿ ಮೋಶೆ ದೇವರ ಆತ್ಮನೊಂದಿಗೆ ಮಾತನಾಡ್ತಿದ್ದಂತೆ. ಪ್ರಿಯ ದೇವ ಜನರೇ, ಮೋಶೆ ಆ ಡೇರೆಯ ಬಳಿಗೆ ಹೋಗುವಂತ ವೇಳೆಯಲ್ಲಿ ದೇವರ ಮೇಘ, ಆ ಪರಲೋಕದ ಮಹಿಮೆ ಆ ಡೇರೆಯನ್ನು ಕವರ್ ಮಾಡ್ತಿತ್ತು, ಮಹಿಮೆಯಿಂದ ತುಂಬಿಕೊಳ್ತಿತ್ತು. ಆ ಡೇರೆ ಒಳಗಿನಿಂದ ಮೋಶೆ ಹೊರಗೆ ಬರುವಾಗ ಇಸ್ರಾಯೇಲರು ಮೋಶೆಯನ್ನು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ದೇವರ ಬೆಳಕು, ದೇವರ ಮಹಿಮೆ ಅಷ್ಟಾಗಿ ತುಂಬಿಕೊಳ್ತಿತ್ತು ಮೋಶೆಯನ್ನು. ಮೋಶೆ ಎಲ್ಲದಲ್ಲಿ ದೇವರ ಆತ್ಮನೊಂದಿಗೆ, ಎಲ್ಲದಲ್ಲಿ ಮಾತನಾಡಲಿಕ್ಕೆ ದೇವರ ಆತ್ಮನೊಂದಿಗೆ, ಸ್ನೇಹಿತನೊಂದಿಗೆ ಮಾತನಾಡ್ತಾ ಅದೇ ರೀತಿಗೆ ದೇವರ ಆತ್ಮನೊಂದಿಗೆ ಮಾತನಾಡ್ತಿದ್ದ. ಇದು ಯಾವ ದೇವರ ಆತ್ಮನೊಂದಿಗೆ ಮಾತನಾಡ ದೇವರ ವಾಕ್ಯ ರೀ. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ನಿಮಗೆ ದೇವರ ಅವಕಾಶವನ್ನು ಕೊಟ್ಟಿದ್ದಾನೆ, ದೇವರು ನಿಮಗೆ ಆಯುಷ್ಕಾಲವನ್ನು ಕೊಟ್ಟಿದ್ದಾನೆ. ಪ್ರತಿ ಒಂದೊಂದು ದಿನವನ್ನು ನಿಮಗೋಸ್ಕರ ಆಶೀರ್ವದಿಸಿ ಆತನು ಕೊಡ್ತಿದ್ದಾನೆ. ಈ ಆಶೀರ್ವದಿಸಿ ಕೊಟ್ಟಂತ ದಿನವನ್ನು ದೇವರಿಗಾಗಿ, ದೇವರ ಮಹಿಮೆಗೋಸ್ಕರ ನೀವು ಎಷ್ಟು ಸಮಯವನ್ನು ದೇವರಿಗೆ ಕೊಡ್ತಾ ಇದ್ದೀರಿ? ದೇವರ ವಾಕ್ಯವೆಂಬ ಆತ್ಮೀಯ ಮನ್ನವನ್ನು ಎಷ್ಟು ರುಚಿ ನೋಡ್ತಾ ಇದ್ದೀರಿ? ಇವತ್ತು ನಿಮ್ಮ ಬಳಿಗೆ ದೇವರ ವಾಕ್ಯವೆಂಬ ಮನ್ನ, ದೇವರ ವಾಕ್ಯ ಪರಲೋಕದಿಂದ ಸ್ಥಾಪಿತವಾದಂಥ ವಾಕ್ಯ. ಇವತ್ತು ಈ ವಾಕ್ಯವನ್ನು ದೇವರಾದ ಕರ್ತನು ನಿಮಗೆ ಕೊಟ್ಟು ಇರುವುದಾದರೆ, ಪರಲೋಕದಲ್ಲಿ ಆಲ್ರೆಡಿ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ಕ್ರಿಸ್ತನ ಮೂಲಕ, ಅಂದರೆ ತಂದೆಯಾದ ದೇವರು ತನ್ನ ಮಗನ ಮೂಲಕವಾಗಿ ಸ್ಥಾಪಿಸಿದಂಥ ಆ ಪ್ಲಾನ್ ಆಗಿತ್ತು ರೀ. ಇವತ್ತು ಆ ಪ್ಲಾನ್ ನಿಮ್ಮ ಜೀವಿತದಲ್ಲಿ ನೆರವೇರ್ತಾ ಇದೆ. ಇವತ್ತು ಪ್ರಿಯ ದೇವ ಜನರೇ, ದೇವರ ಸನ್ನಿಧಿಯಿಂದ ದಯಮಾಡಿ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಇದು ಕೊನೆ ಕಾಲ. ಯೇಸು ಸ್ವಾಮಿ ಮನುಷ್ಯ ಕುಮಾರನು ಮಹಿಮೆಯೊಡನೆ, ಮಹಿಮಾ ಪ್ರಭಾವದೊಡನೆ ಈ ಲೋಕಕ್ಕೆ ತಿರುಗುಂದಾವತಿ ಬರುವಂತ ಸಮಯ ರೀ. ಈ ಸಮಯವನ್ನು
ದೇವರ ಆತ್ಮನು ನಿಮ್ಮೊಂದಿಗೆ ಮಾತನಾಡುವಂಥ ಸಮಯವನ್ನು ಕದ್ದುಕೊಳ್ಬೇಡ್ರಿ. ದೇವರ ವಾಕ್ಯವೆಂಬ ಆಹಾರ, ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ಯಾಕಂದ್ರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಂಥ ವೇಳೆಯಲ್ಲಿ ಯಾವಾಗಲೂ ತಂದೆಯೊಡನೆ ಮಾತನಾಡ್ತಿದ್ದ. ಬೆಟ್ಟಕ್ಕೆ, ಗುಡ್ಡಕ್ಕೆ ಹೋಗಿ, ಗೆತ್ಸೆಮನೆ ತೋಟಕ್ಕೆ ಹೋಗಿ, ಎಲ್ಲೆಲ್ಲಿ ಕೂಡ ಎಲ್ಲಿ ಅವಕಾಶ ಸಿಗ್ತದ ಅಲ್ಲಿ ದೇವರ ಆತ್ಮನೊಂದಿಗೆ ಮಾತನಾಡ್ತಿದ್ದ. ದೇವರ ಆತ್ಮನು ಮಗನೊಂದಿಗೂ ಕೂಡ ಮಾತನಾಡ್ತಿದ್ದ. ಇದು ಅದೇ ತಂದೆಯಾದ ದೇವರು ಇವತ್ತು ಮಗನ ಮೂಲಕವಾಗಿ ನೀವು ಆತನಿಗೆ ಸಮಯ ಕೊಡುವಾಗ ಆತನು ಕೂಡ ನನ್ನೊಂದಿಗೆ, ನಿಮ್ಮೊಂದಿಗೆ ಮಾತನಾಡ್ತಾನ್ರಿ. ಈ ಮಾತನಾಡುವಂಥ ಅಪೇಕ್ಷೆ, ಇದು ದೇವರ ವಾಕ್ಯವೆಂಬ ಆಹಾರ. ನೀನು ಆತನೊಂದಿಗೆ ಮಾತನಾಡುವಾಗ ಆ ವಾಕ್ಯ ಎಂಬ ಆಹಾರದಿಂದ ನಿನ್ನ ಹೃದಯ ಎಂಬ ಭಂಡಾರವನ್ನು ಆತನು ತುಂಬಿಸ್ತಾನ್ರಿ. ಲೋಕದಲ್ಲಿ ಬರುವಂತ ಸೈತಾನನು ತರುವಂತ ಯಾವುದೇ ಶೋಧನೆಗಳಾಗ್ಲಿ, ಯಾವುದೇ ಕಷ್ಟ ತಾಪತ್ರಗಳಾಗ್ಲಿ, ಯಾವ ಅವಮಾನ ನಿಂದೆಗಳಾಗ್ಲಿ, ದೇವರ ವಾಕ್ಯ ಅದನ್ನು ಡಿಸ್ಟ್ರಾಯ್ ಮಾಡಿ ಆಗ್ತದೆ. ದೇವರ ಆತ್ಮನೊಂದಿಗೆ ದೇವರ ಸಮಯವನ್ನು ಕದ್ದುಕೊಳ್ಬೇಡಿ ಪ್ರಿಯರೇ. ದೇವರ ಆತ್ಮನು ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಇವತ್ತು ಲೋಕದಲ್ಲಿ ಜನರು ಒಂದು ದುಡಿಮೆ 24 ತಾಸು ಕೂಡ ದುಡಿಯೋರಿದ್ದಾರೆ, 18 ತಾಸು ದುಡಿಯೋರಿದ್ದಾರೆ, 10 ತಾಸು ದುಡಿಯೋರಿದ್ದಾರೆ. ಯಾರಿಗೋಸ್ಕರ? ಅದು ನಿಮ್ಮ ಸ್ವಾರ್ಥಕ್ಕೋಸ್ಕರ. ಆದರೆ ಇಲ್ಲಿ ನೀವು ದೇವರ ಆತ್ಮನಿಗೆ ಒಂದು 24 ತಾಸಲ್ಲಿ 1 ತಾಸು ದೇವರ ಆತ್ಮನಿಗೆ ನೀವು ಕೊಡುವುದಾದರೆ ನಿಮ್ಮ ಮೂಲಕವಾಗಿ ಎಷ್ಟೋ ಆತ್ಮಗಳು ರಕ್ಷಿಸಲ್ಪಡ್ತದೆ. ಅದನ್ನು ತನ್ನ ಪ್ರಿಯರಿಗೆ ಆತನು ನಿದ್ರೆ. ನಿನ್ಗೆ ಆಸಕ್ತಿ ಇದೆಯಾ? ದೇವರ ಆತ್ಮನಲ್ಲಿ ನಾನು ದೇವರ ಆತ್ಮನೊಂದಿಗೆ ಮಾತನಾಡಬೇಕು, ನಾನು ದೇವರ ಆತ್ಮನಿಗೆ ಸಮಯ ಕೊಡಬೇಕು, ದೇವರ ಆತ್ಮನ ಅನ್ಯೋನ್ಯತೆಯಲ್ಲಿ ಇರಬೇಕೆಂಬುದಾಗಿ ಆ ಮನಸ್ಸು ನಿನ್ನಲ್ಲಿ ಇದೆಯಾ? ನೀನು ರಾತ್ರಿ ಗಾಢವಾದ ನಿದ್ದೆಯಲ್ಲಿ ಇದ್ರೂ ಕೂಡ ದೇವರಾದ ಕರ್ತನು ನಿನ್ನನ್ನು ಆತ್ಮದಲ್ಲಿ ತಟ್ಟಿ ಎಬ್ಬಿಸಿ ತನ್ನ ವಾಕ್ಯದ ಆಹಾರವನ್ನು ನಿನ್ನಲ್ಲಿ ತುಂಬಿಸ್ತಾನೆ. ನಿಮ್ಮ ಹೃದಯ ಎಂಬ ಆಲಯದ ಭಂಡಾರದಲ್ಲಿ ಆತನು ತುಂಬಿಸ್ತಾನೆ ರೀ. ಪ್ರಿಯ ದೇವಜನರೇ, ಮೋಶೆ ಹೇಗೆ ದೇವರ ಆತ್ಮನನ್ನು ಬಿಟ್ಟಿರ್ಲಿಕ್ಕಾಗಲಿಲ್ಲ. ಹಾಲೆಲೂಯಾ. ದೇವರ ಆತ್ಮನೊಂದಿಗೆ ಮುಖಾಮುಖಿಯಾಗಿ, ದೇವರ ಆತ್ಮನು ಮೋಶೆಯೊಂದಿಗೆ ಮುಖಾಮುಖಿಯಾಗಿ ಮಾತನಾಡ್ತಿದ್ದಂತೆ. ಎಷ್ಟು ಒಂದು ಎಂಥ ಭಾಗ್ಯ ರೀ. ಇವತ್ತು ಆ ಭಾಗ್ಯವನ್ನು ಇವತ್ತು ನನಗೂ ನಿಮಗೂ ದೇವರಾದ ಕರ್ತನು ಕೊಟ್ಟಿದ್ದಾನ್ರಿ. ಬರೀ ಮೋಶೆಗೂ ಕೂಡ ಅಲ್ಲ, ಇವತ್ತು ನೀನು ಯೇಸು ಕ್ರಿಸ್ತನ ರಕ್ತದ ಮೂಲಕ ಶುದ್ಧೀಕರಿಸಲ್ಪಟ್ಟಂತ ಯೇಸು ಕ್ರಿಸ್ತನ ಮಗಳಾಗಿದ್ದೇವೆ. ನಾನು ನೀವು ನಮ್ಮ ಕೆಲಸದಲ್ಲಿ ನಾವು ಬಿಸಿ. ನನಗೆ ಪುರ್ಸೋತಿಲ್ಲ, ನನಗೆ ಟೈಮ್ ಇಲ್ಲ. ಇವತ್ತು ಯಾರ ಹತ್ರ ಕೇಳಿದ್ರು ಕೂಡ ಬಿಸಿ. ನಿದ್ದೆ. ಬೆಳಗಾಗೋದಕ್ಕಿಂತ ಮುಂಚೆ ಹೇಳುವವರೇ. ಯಾಕಂದ್ರೆ ನಿದ್ದೆ ಬೀಳ್ತಾ ಇಲ್ಲ. ಲೋಕದ ಟೆನ್ಷನ್, ಲೋಕದ ಚಿಂತೆ, ಲೋಕದ ಭಯ ಇದು ತುಂಬಿಕೊಂಡಿದೆ. ಇನ್ನು ಬೆಳಕಾದ್ರೆ ಏನಾಗ್ತದ, ಇನ್ನು ನನ್ನ ಪರಿಸ್ಥಿತಿ. ಹೊತ್ತು ಮೀರಿ ಮಲಗುವವರೇ, ಅಮಲೇರಿ. ಲೋಕದ ರೀತಿಯ ಅಮಲಿನಿಂದ ಬೆಳಕಾದ್ರೂ ಕೂಡ ಹೇಳಲಿಕ್ಕೆ ಮನಸ್ಸಿಲ್ಲದೆ ಸೈತಾನನು ನಿಮ್ಮನ್ನು ಶೋಧನೆಯಲ್ಲಿ ಹಾಕಿ ನಿಮ್ಮ ಜೀವಿತವನ್ನು ನಾಶ ಮಾಡಲಿಕ್ಕೆ ನೋಡ್ತಿದ್ದಾನೆ ಪ್ರಿಯರೇ. ಆದರೆ ಇಲ್ಲಿ ದೇವರು ವಾಕ್ಯ ಹೇಳ್ತದೆ, ಆತನು ತನ್ನ ಪ್ರಿಯರಿಗೆ, ಪ್ರಿಯರಂದ್ರೆ ದೇವರ ಮಾತಿಗೆ ವಿಧೇಯರಾಗುವರು, ದೇವರ ಸ್ವರವನ್ನು ಕೇಳಿ ದೇವರ ಆತ್ಮನೊಂದಿಗೆ ಮಾತನಾಡಲಿಕ್ಕೆ ಅಪೇಕ್ಷೆ ಉಳ್ಳವರು, ದೇವರ ಆತ್ಮನೊಂದಿಗೆ ಕನೆಕ್ಟಿಂಗ್ ಇಟ್ಟುಕೊಳ್ಳುವವರು ಯಾರಿದ್ದಾರ ಅವರಿಗೆ ನಿದ್ದೆಯಲ್ಲಿ ಹಾಲೆಲೂಯಾ ಸುಖಕರವಾದ ನಿದ್ದೆ, ಗಾಢವಾದ ನಿದ್ದೆ. ಅದು ಮಾತ್ರವಲ್ಲದೆ ನಿನ್ನ ಜೀವಿತದಲ್ಲಿ ದೇವರು ಈ ದಿನಕ್ಕೆ ಮುಂದಿನ ಏನು ಇಟ್ಟಿದ್ದಾನೆ ಎಂಬುದಾಗಿ ತನ್ನ ವಾಕ್ಯದ ಮೂಲಕ ಆತನು ತೋರಿಸಿಕೊಡ್ತಾನೆ. ನಿನಗೂ ಮಾತ್ರ ಅಲ್ಲದೆ ನಿನ್ನ ಮೂಲಕ ಇತರರು ಕೂಡ ಆಶೀರ್ವಾದ ಒಂದು ಹಾಗೆ. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ಇವತ್ತು ಹೃದಯ ಎಂಬ ಈ ಆಲಯದ ಭಂಡಾರ, ದೇವರ ವಾಕ್ಯ ಎಂಬ ಆಹಾರದಿಂದ ಅದು ಶೂನ್ಯವಾಗಿದೆಯಾ ನಿಮ್ಮ ಜೀವಿತದಲ್ಲಿ? ದೇವರಿಗಾಗಿ ಒಂದು ಸಮಯ ಕೊಡ್ತಾ ಇಲ್ವಾ? ಇದೊಂದು ಸದವಕಾಶ ನಿಮಗೆ. ದೇವರು ಈ ವಾಕ್ಯವನ್ನು ಕೊಡುವಂತ ವೇಳೆಯಲ್ಲಿ ನಿಮ್ಮ ಹೃದಯಗಳನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡಿ ಪ್ರಿಯರೇ.
ಯಾಕಂದ್ರೆ ದೇವರಾದ ಕರ್ತನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾನ್ರಿ. ನೀವು ಬೇಕು ರೀ, ನಿಮ್ಮೊಂದಿಗೆ ಆತನು ಮಾತನಾಡಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಆತನು ನೀವು ಮೊದಲ ಗಿತ್ತಿಗಳು, ಆತನು ಮೊದಲಿಂಗನಾಗಿದ್ದಾನೆ. ಆ ಮೊದಲಿಂಗನೇ ನನಗೋಸ್ಕರ ನಿಮಗೋಸ್ಕರ ಆ ರಕ್ತವನ್ನು ಸುರಿಸಿ ಇವತ್ತು ಕರಕ್ಕೆ ಕೊಂಡುಕೊಂಡಿದ್ದಾನೆ. ಇವತ್ತು ಏಲಿ ಏಲಿ ಲಮ ಸದ್ಭಕ್ತಾನಿ ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ. ಪ್ರಿಯ ದೇವ ಜನರೇ, ನನಗೆ ನಿಮಗೆ ಬರಬೇಕಾದ ಜಡ್ಜ್ಮೆಂಟ್ ಅದು ಆತನ ಮಗನಾದ ಯೇಸು ಕ್ರಿಸ್ತನಿಗೆ ಬಂದಿದೆ. ಇವತ್ತು ತಂದೆಯಾದ ದೇವರು ತನ್ನ ಮಗನ ಮೂಲಕವಾಗಿ ನನ್ನನ್ನು ನಿನ್ನನ್ನು ಶುದ್ಧೀಕರಿಸಿದ್ದಾನೆ. ಯೇಸು ಕ್ರಿಸ್ತನ ಮೂಲಕವಾಗಿ ಇವತ್ತು ನನ್ನನ್ನು ನಿನ್ನನ್ನು ಮಗನು ಮಗಳನ್ನಾಗಿ ಇವತ್ತು ಆರಿಸಿಕೊಂಡಿದ್ದಾನೆ. ಇವತ್ತು ಲೋಕಕ್ಕೆ ಬೆಳಕನಾಗಿ ನನ್ನನ್ನು ನಿಮ್ಮನ್ನು ಇಟ್ಟಿದ್ದಾನೆ. ಇವತ್ತು ಆ ಬೆಳಕು ನನ್ನ ನಿಮ್ಮ ಮೂಲಕ ಪ್ರಕಾಶಿಸ್ತಾ ಇದೆಯಾ? ಒಂದು ವೇಳೆ ಒಂದು ಗಳಿಗೆ ರಾತ್ರಿ ವೇಳೆಯಲ್ಲಿ ಕರೆಂಟ್ ಮೀರಿ ಹೋದರೆ, ಹಗಲಿನಲ್ಲಿ ಆದರೂ ಕೂಡ ತೊಂದರೆ ಇಲ್ಲ, ಕರೆಂಟ್ ಹೋದರೆ ಒಂದು ಲೈಟ್ ಆಫ್ ಆದರೆ ನಾವು ಗಲಿಬಿಲಿ, ಓದಲಿಕ್ಕೆ ಸರಿಯಾಗುವುದಿಲ್ಲ, ಅಕ್ಷರ ಕಾಣುವುದಿಲ್ಲ ಎಂಬುದಾಗಿ. ಅದೇ ರೀತಿ ಲೈಟ್ ಬಂದ ಕೂಡಲೇ ಆ ಅಕ್ಷರಗಳು ಕೂಡ ಕಾಣ್ತದೆ. ಅದೇ ರೀತಿಯಾಗಿ ಪರಲೋಕದ ಬೆಳಕು ನನ್ನಲ್ಲಿ ನಿನ್ನಲ್ಲಿ ಇರುವುದಾದರೆ ನನ್ನ ನಿನ್ನ ಜೀವಿತ ಹೇಗಿದೆ ಎಂಬುದಾಗಿ ಆ ಬೆಳಕು ತೋರಿಸಿಕೊಡ್ತಾ ಇದ್ದಾರೆ. ಬೆಳಕಿನಲ್ಲಿ ಅಕ್ಷರ ಹೇಗೆ ನಾವು ಕಾಣ್ತೇವ, ಅದೇ ರೀತಿ ನನ್ನ ನಿನ್ನ ಜೀವಿತವನ್ನು ದೇವರಾದ ಕರ್ತನು ನನ್ನಲ್ಲಿ ನಿನ್ನಲ್ಲಿ ಇರುವಂಥ ಬೆಳಕನ್ನು ತೋರಿಸಿಕೊಡ್ತಾನೆ. ಆ ಬೆಳಕಿನ ಮೂಲಕ ನನ್ನ ನಿನ್ನ ಜೀವಿತವನ್ನು ತೋರಿಸಿಕೊಡ್ತಾನೆ. ಪ್ರಿಯ ದೇವ ಜನರೇ, ಈ ದೇವರ ವಾಕ್ಯ, ಈ ಉತ್ತಮವಾದ ವಾಕ್ಯ, ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ಎಷ್ಟೋ ಜನರು ಈ ಟಿವಿ, ವಾಟ್ಸಪ್ಗಳಲ್ಲಿ, ಇನ್ಸ್ಟಾಗ್ರಾಮ ಎಲ್ಲದಲ್ಲಿ ಏನೇನು ಇದು ಬರ್ತದೆ, ಎಷ್ಟು ಲಕ್ಷ ಕೋಟಿ ಜನರು ನೋಡ್ತಾರೆ. ಆದರೆ ದೇವರ ವಾಕ್ಯವನ್ನು ಕೇಳಲಿಕ್ಕೆ, ದೇವರ ವಾಕ್ಯವನ್ನು ನೋಡಲಿಕ್ಕೆ ಮಾತ್ರ ಇಷ್ಟ ಆಗುವುದಿಲ್ಲ, ಸಮಯ ಕೂಡ ಇಲ್ಲ. ಪ್ರಿಯ ದೇವ ಜನರೇ, ನಾನು ನಿಮ್ಮಲ್ಲಿ ಕೈ ಮುಗ್ದು ಕೇಳ್ಕೊಳ್ತೀನಿ, ಕೈ ಮುಗ್ದು ನಿಮ್ಮಲ್ಲಿ ನಾನು ಕೇಳಿಕೊಳ್ತಿದ್ದೀನಿ. ಈ ಸಮಯ ಇನ್ನೂ ಬರಲ್ಲ ಪ್ರಿಯರೇ. ಈ ಸಮಯವನ್ನು ದೇವರಾದ ಕರ್ತ ನಿಮಗೆ ಕೊಟ್ಟಿದ್ದಾನೆ ರೀ. ನೀವು ಮಾತ್ರ ಕೇಳುವುದಲ್ಲದೆ ನಿಮ್ಮ ಹೃದಯ ಎಂಬ ಭಂಡಾರದಲ್ಲಿ ಈ ವಾಕ್ಯವೆಂಬ ಆಹಾರವನ್ನು ನೀವು ತುಂಬಿಸಿಕೊಳ್ಳುವುದಲ್ಲದೆ ಅನೇಕರ ಜನರ ಜೀವಿತದಲ್ಲಿ, ಪಾಪದ ಜೀವಿತದಲ್ಲಿ ಇದ್ದಂಥ ಜನರಿಗೆ ಈ ವಾಕ್ಯವನ್ನು ಶೇರ್ ಮಾಡಿ, ಈ ವಾಕ್ಯವನ್ನು ಕಳಿಸಿ, ಲಕ್ಷೋಪಲಕ್ಷ ಜನರು ನೋಡಲಿ. ನೀವು ಆಶೀರ್ವದಿಸಲ್ಪಡ್ತೀರಾ, ಅವರು ಕೂಡ ಆಶೀರ್ವದಿಸಲ್ಪಡ್ತಾರೆ. ನೀವು ಕ್ರಮ ಆಗ್ತೀರಾ, ಅವರು ಕೂಡ ಕ್ರಮ ಆಗ್ತಾರೆ. ನಿಮ್ಮ ಜೀವಿತ ಕೂಡ ಪರಲೋಕದ ಬೆಳಕಿನಿಂದ ತುಂಬಿರ್ತದೆ, ಅವರ ಜೀವಿತ ಕೂಡ ಪರಲೋಕದಿಂದ ಬೆಳಕಿನಿಂದ ತುಂಬಿರ್ತದೆ. ಪ್ರಿಯ ದೇವಜನರೇ, ಈ ಸಮಯವನ್ನು, ದೇವರು ಕೊಟ್ಟಿರುವಂಥ ಸಮಯವನ್ನು ಹಾಳು ಮಾಡಬೇಡಿ. ಆದರೆ ಒಂದು ದಿನ ದೇವರ ಸಮಕ್ಷಮದಲ್ಲಿ ಪ್ರತಿಯೊಬ್ಬೊಬ್ಬರು ನಿಲ್ಲಿಕ್ಕಿದ್ದೀರಾ. ಇಲ್ಲ ಸ್ವಾಮಿ, ನನಗೆ ವಾಕ್ಯ ಸಾರಲ್ಪಡಲಿಲ್ಲ, ಒಂದು ವೇಳೆ ಸಾರಲ್ಪಟ್ಟರೆ ನಾನು ತಿರುಗಿ ಕೊಡ್ತಿದ್ದೆ ಎಂಬುದಾಗಿ ನೀವು ಹೇಳುವುದಾದರೆ ದೇವರ ಆತ್ಮನು ಆ ಲೆಜ್ಜರನ್ನು ಓಪನ್ ಮಾಡ್ತೇನೆ. ನೋಡು ಮಗನೇ, ನನ್ನ ಸೇವಕನ ಮೂಲಕ ಇಂಥ ದಿನದಲ್ಲಿ, ಇಂಥ ವಾರದಲ್ಲಿ, ಇಂಥ ವಾಕ್ಯವನ್ನು ನಿನ್ನ ಜೀವಿತವನ್ನು ಶುದ್ಧಿಪಡಿಸುವುದಕ್ಕೋಸ್ಕರ, ನಿನ್ನ ಜೀವಿತವನ್ನು ಕ್ರಮಪಡಿಸುವುದಕ್ಕಾಗಿ, ನಿನ್ನ ಜೀವಿತವನ್ನು ಎಚ್ಚರಿಸುವುದಕ್ಕಾಗಿ ಈ ವಾಕ್ಯವನ್ನು ಕೊಟ್ಟಿದ್ದೇನೆ. ನೀನು ಕೇಳಿದೆಯಾ? ಇತರಿಗೂ ಕೊಟ್ಟಿದೆಯಾ? ಮಾಡಲಿಲ್ಲ. ನನ್ನ ಸೇವಕನ ಮೂಲಕ ನಾನು ಮಾತನಾಡಿದೆ, ನನ್ನ ಸೇವಕನು ಮಾತನಾಡಲಿಲ್ಲ, ನಾನು ಮಾತನಾಡಿದೆ. ನನ್ನ ಮಾತನ್ನು ನೀವು ಕೇಳಿದ್ದೀರಾ ಎಂಬುದಾಗಿ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ಸುಳ್ಳಿನ ಮಾಲೆಗಳನ್ನು ಮಾಡಿಕೊಳ್ಬೇಡಿ. ಸತ್ಯ ವಾಕ್ಯದ ಬೆಳಕಿನಲ್ಲಿ ಜೀವಿಸಿ. ಯಾಕಂದರೆ ದೇವರಾದ ಕರ್ತನು ನಿಮ್ಮ ಜೀವಿತವನ್ನು ಶುದ್ಧಿ ಮಾಡುವುದಕ್ಕಾಗಿ, ನಿಮ್ಮ ಜೀವಿತವನ್ನು ಕ್ರಮಪಡಿಸುವುದಕ್ಕಾಗಿ ಈ ವಾಕ್ಯವನ್ನು ನಿಮಗೆ ಕೊಡ್ತಿದ್ದಾನೆ. ವಾಕ್ಯವೆಂಬಾತನೇ ನಿಮ್ಮ ಬಳಿಗೆ ಬರ್ತಿದ್ದಾನ್ರಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ಇವತ್ತು ಎಷ್ಟು ಜನರು ಆತ್ಮದಾಹದಿಂದ, ಸ್ವಾಮಿ ನಿನ್ನ ವಾಕ್ಯವೆಂಬ ಆಹಾರವನ್ನು ನನಗೆ ಕೊಡು, ಈ ಆ ವಾಕ್ಯವೆಂಬ ಆಹಾರ ಇವತ್ತು ನನಗೆ ಬೇಕು ಸ್ವಾಮಿ ಎಂಬುದಾಗಿ ಇವತ್ತು ಎಷ್ಟು ಜನ ಕೇಳ್ತಾ ಇದ್ದೀರಾ? ಪ್ರಿಯ ದೇವಜನರೇ, ಅನೇಕ ಜನರು ನನಗೆ ಫೋನ್ ಮಾಡ್ತಾರೆ, ಇವತ್ತು ಈ ವಾಕ್ಯ ಕೊಟ್ಟರೆ ನಾಳೆಗೆ ನನಗೆ ಯಾವ ವಾಕ್ಯ ಅದನ್ನು ಕೊಡಿ, ದೇವರ ವಾಕ್ಯ ನಾನು ಯಾವುದು ಓದಬೇಕು ನನಗೆ ಹೇಳಿ ಎಂಬುದಾಗಿ ಪ್ರತಿಯೊಬ್ಬೊಬ್ಬರಿಗೆ ವಾಕ್ಯಗಳನ್ನು ಕೊಡ್ತಲೇ ಇದ್ದೀನಿ. ಪ್ರಿಯ ದೇವಜನರೇ, ಈ ಆಸಕ್ತಿ, ಈ ಪ್ರೀತಿ
ಲೋಕದಲ್ಲಿ ನೀವು ದೇವರು ನಿಮ್ಮನ್ನು ತನ್ನ ಸೇವೆಗೆ ಎಂಬುದಾಗಿ ಆರಿಸಿಕೊಂಡು ತನ್ನ ಆತ್ಮನ ಮೂಲಕ ನಡೆಸಲ್ಪಡುವಂತ ವೇಳೆಯಲ್ಲಿ ಎಷ್ಟು ಸಮಯವನ್ನು ಲೋಕದ ರೀತಿಯಲ್ಲಿ ಲೋಕದ ಜನರೊಂದಿಗೆ ಹಾಳು ಮಾಡ್ತಾ ಇಲ್ಲ, ಅದನ್ನು ವ್ಯಯ ಮಾಡ್ತಾ ಇಲ್ಲ. ದೇವರು ಕೊಟ್ಟಂತ ಕೃಪೆ ಸಮಯವನ್ನು ಅವರೊಂದಿಗೆ ಸೇರಿ ನಿಮ್ಮ ಸಮಯವನ್ನು ಹಾಳು ಮಾಡ್ತಿದ್ದೀರಾ. ಪ್ರಿಯ ದೇವಜನರೇ, ನೀವು ಯಾರಿಗೋಸ್ಕರ ಯಾತಕ್ಕೋಸ್ಕರ ನೀವು ಆರಿಸಲ್ಪಟ್ಟಿದ್ದೀರಿ ಎಂಬುದಾಗಿ ತಿಳ್ಕೊಳ್ಳಿ. ನೀವು ಹೋಗುವಂಥ ಸ್ಥಳದಲ್ಲಿ ನಿಮ್ಮಲ್ಲಿ ಇರುವಂಥ ಪರಿಶುದ್ಧಾತ್ಮನ ಬೆಳಕು ಅವರ ಜೀವಿತದಲ್ಲಿ ಅವರ ಕುಟುಂಬಕ್ಕೂ ಕೂಡ ಬರಬೇಕು. ಎಡಬಲ ತಿಳಿಯದಂಥ ಜನರು ನಾಶವಾಗಿ ಹೋಗ್ತಿದ್ದಾರೆ. ಅದಕ್ಕೋಸ್ಕರ ದೇವರಾದ ಕರ್ತನು ಈ ಕೃಪೆ ಅವಕಾಶ ಕೊಟ್ಟಿದ್ದಾನೆ, ನಿಮಗೂ ಕೊಟ್ಟಿದ್ದಾನೆ, ಇತರಿಗೂ ನಿಮ್ಮ ಮೂಲಕ ಕೂಡ ಈ ಅವಕಾಶವನ್ನು ಕೊಟ್ಟಿದ್ದಾನೆ. ಇದನ್ನು ಉಪಯೋಗಿಸಿಕೊಳ್ಳಿ ಪ್ರಿಯರೇ. ನಂತರ ಕಳೆದು ಹೋದಂಥ ದಿನ ನಾಳೆ ಬರಬೇಕೆಂಬುದಾಗಿ ಹೇಳಿದರೆ ಅದು ಬರಲ್ಲ ಪ್ರಿಯರೇ, ಅದು ಕಳೆದು ಹೋಗಿದೆ. ಆದರೆ ಈಗ ಕೊಟ್ಟಿರುವಂಥ ಸಮಯವನ್ನು, ಈಗ ದೇವರಾದ ಕರ್ತನು ಕೊಟ್ಟಿರುವಂಥ ಸಮಯ, ಈಗ ದೇವರು ಕೊಟ್ಟಿರುವಂಥ ಪರಲೋಕದ ಆತ್ಮೀಯ, ಆ ಪರಲೋಕದ ಮನ್ನ, ಆ ಪರಲೋಕದ ಆಹಾರವನ್ನು ನೀವು ಉಣ್ಣಿ. ಈಗ ನಿಮ್ಮ ಹೃದಯ ಎಂಬ ಆಲಯದ ಭಂಡಾರದಲ್ಲಿ ಈ ಆಹಾರವನ್ನು ಶೇಖರಿಸಿಕೊಳ್ಳಿ. ನಿಮ್ಮ ಜೀವಿತವನ್ನು ಅಭಿವೃದ್ಧಿಪಡಿಸ್ತದೆ, ನಿಮ್ಮ ಜೀವಿತವನ್ನು ಆಶೀರ್ವದಿಸ್ತದೆ, ಇತರ ಜೀವಿತವನ್ನು ಕೂಡ ಆಶೀರ್ವದಿಸ್ತದೆ. ನೀವು ನಿಮ್ಮ ಜೀವಿತದಲ್ಲಿ ಬೆಳಕಾಗಿರುವುದನ್ನು ಇತರ ಜೀವಿತದ ಮಧ್ಯದಲ್ಲಿ ನೀವು ಹೋಗುವಾಗ, ದೇವರಾದ ಕರ್ತನು ನಡೆಸುವಾಗ, ಆಗ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಪ್ರಿಯ ದೇವಜನರೇ, ಈ ಸಮಯ ದೇವರು ನಿಮಗೆ ಕೃಪೆ ಮಾಡಿಕೊಟ್ಟಿದ್ದಾನೆ. ಪರಲೋಕದ ಆತ್ಮೀಯ ಮನ್ನ, ಪರಲೋಕದ ಆಹಾರ. ಇವತ್ತು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಅದನ್ನು ಹೇಳ್ತಿದ್ದಾನೆ. ಇವತ್ತು ಆತನ ಶಿಷ್ಯರು ನಾನು ನೀವಾಗಿದ್ದೇವೆ ಪ್ರಿಯರೇ. ಇದನ್ನು ನಾನು ನೀವು ದೇವರು ಕೊಟ್ಟಿರುವಂಥ ಈ ಸಮಯಕ್ಕಾಗಿ ದೇವರಾದ ಕರ್ತನಿಗೆ ಸ್ತೋತ್ರ ಸಲ್ಲಿಸಿ ಈ ಆಹಾರವನ್ನು ನಾವು ಉಣ್ಣುವ, ಈ ಆಹಾರದ ಮೂಲಕ ದೇವರಿಗೆ ಸಮಯವನ್ನು ನಾವು ಕೊಡುವ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇಲೆ ಪ್ರೈಸ್ ದಿ ಲಾರ್ಡ್.